ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಪ್ರೇಕ್ಷಕರನ್ನ ಸೀಟ್ನ ತುದಿಯಲ್ಲಿ ಕುಳಿತು ಸಿನಿಮಾ ನೋಡೋ ಹಾಗೆ ಮಾಡುವಂತಹ ಶಕ್ತಿ ಇರೋದು ಥ್ರಿಲ್ಲರ್ ಸಿನಿಮಾಗಳಿಗೆ. ಥ್ರಿಲ್ಲರ್ ಸಿನಿಮಾಗಳಿಗೆ ಭಾಷೆಯ ಗಡಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ರಿಲ್ಲಿಂಗ್ ಕಥೆ ಜೊತೆಗೆ ಒಳ್ಳೆಯ ಆಕ್ಷನ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ದು ಪ್ರೇಕ್ಷಕರಿಗೆ ಭರ್ಜರಿ ಎಂಟರ್ಟೈನ್ಮೆಂಟ್ ನ ಕೊಡುತ್ತೆ. ಅಂತಹ ಕನ್ನಡ ಭಾಷೆಗೆ ಡಬ್ಬಾಗಿರೋ 5 ಸಿನಿಮಾಗಳನ್ನ ಇವತ್ತು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯ ಇನ್ನೂ ಹೆಚ್ಚು ಕಂಟೆಂಟ್ ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಮ್ಮದು. ಅದಕ್ಕೆ ಸಬ್ಸ್ಕ್ರೈಬ್ ಅನ್ನೋ ಬೆಂಬಲದ ಅಗತ್ಯವಿದೆ. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. 2024ರಲ್ಲಿ ತೆರೆಕಂಡ ಟೊವಿನೋ ಥಾಮಸ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಸಿನಿಮಾ ARM. ಊರಲ್ಲಿ ನಡೆಯುವಂತಹ ಎಲ್ಲ ಕಳ್ಳತನಗಳಿಗೆ ಹೀರೋನನ್ನೇ ಬ್ಲೇಮ್ ಮಾಡ್ತಾ ಇರ್ತಾರೆ. ಆದರೆ ಇದಕ್ಕೆ ಕಾರಣ ಹೀರೋನ ತಾತ ಮತ್ತು ಅವನು ಕದ್ದು ಅಡಗಿಸಿಟ್ಟಂತಹ ದೇವರ ವಿಗ್ರಹ. ಹೀರೋ ಆ ವಿಗ್ರಹನ ಹುಡುಕ್ತಾನ ಹಾಗೂ ತನ್ನ ಮೇಲೆ ಇದ್ದಂತಹ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡ್ತಾನ ಅನ್ನೋದು ಚಿತ್ರದ ಕತೆ. ದೇವಸ್ಥಾನದ ಬಾಗಿಲು ತೆಗೆದ್ಮೇಲೆ ನನಗೂ ತಾತನ ತರ ಕಳ್ಳ ಅನ್ನೋ ಪಟ್ಟ ಕಟ್ಬಿಡ್ತಾರೆ. ಚಿತ್ರ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅನ್ಸಿದ್ರು ಸಹ ಇಂಟರ್ವೆಲ್ ಟ್ವಿಸ್ಟ್ ಹಾಗೂ ಕ್ಲೈಮ್ಯಾಕ್ಸ್ ನಿಮಗೆ ಒಳ್ಳೆ ಥ್ರಿಲ್ಲಿಂಗ್ ಅನುಭವವನ್ನ ಕೊಡುತ್ತೆ. ಈ ಸಿನಿಮಾ ARM ಅನ್ನೋ ಹೆಸರಿನೊಂದಿಗೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. 2024ರಲ್ಲಿ ತೆರೆಕಂಡ ಮಲಯಾಳಂನ ಥ್ರಿಲ್ಲರ್ ಸಿನಿಮಾ ಸೂಕ್ಷ್ಮದರ್ಶಿನಿ. ನಜ್ರಿಯಾ ನಜೀಮ್ ಹಾಗೂ ಬಸಿಲ್ ಜೋಸೆಫ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಹೌಸ್ ವೈಫ್ ಆಗಿರುವಂತಹ ನಾಯಕಿ ತನ್ನ ಪಕ್ಕದ ಮನೆಯಲ್ಲಿ ನಡೀತಾ ಇದ್ದಂತಹ ಕೆಲವೊಂದು ಡೌಟ್ಫುಲ್ ವಿಷಯಗಳು ಹಾಗೂ ಮಿಸ್ಟರಿನ ಬೆನ್ನತ್ತಿ ಹೊರಟಾಗ ಅದರಲ್ಲಿ ಅವಳಿಗೆ ಎದುರಾಗುವ ಟ್ವಿಸ್ಟ್ಗಳು ಹಾಗೂ ಅದನ್ನ ಬಗೆಹರಿಸಲು ಆಕೆ ಮಾಡುವಂತಹ ಪ್ರಯತ್ನ ಈ ಸಿನಿಮಾದ ಸ್ಟೋರಿ. ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಸ್ಲೋ ಅನ್ಸಿದ್ರು ಸಹ ಇಂಟರ್ವಲ್ ನಂತರ ಕತೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಸ್ಲೋ ಬರ್ನರ್ ಥ್ರಿಲ್ಲರ್ ಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಒಂದು ಪರ್ಫೆಕ್ಟ್ ವಾಚ್. ಕಡುಬಡತನದಲ್ಲಿದ್ದ ಹೀರೋಗೆ ತನ್ನ ತಾತ ಒಬ್ಬ ವಜ್ರದ ವ್ಯಾಪಾರಿ ಅನ್ನೋ ಒಂದು ವಿಷಯ ತಿಳಿಯುತ್ತೆ. ಅವನ ತಾತ ಅವನಿಗಾಗಿ ಬಿಟ್ಟು ಹೋಗಿದ್ದ ವಜ್ರಗಳನ್ನು ಪಡೆಯೋಕೆ ಆತ ಪಾಕಿಸ್ತಾನಕ್ಕೆ ಹೋದಾಗ ವಜ್ರಗಳ ಜೊತೆಗೆ ಪುರಾತನ ನಿಧಿಯನ್ನು ಹುಡುಕುವಂತಹ ಒಂದು ಸವಾಲು ಎದುರಾಗುತ್ತೆ. ಈ ಸವಾಲುಗಳನ್ನ ಹೀರೋ ಹೇಗೆ ಎದುರಿಸ್ತಾನೆ ಅನ್ನೋದು ಚಿತ್ರದ ಇಂಟ್ರೆಸ್ಟಿಂಗ್ ಕತೆ. ಇದರಲ್ಲಿನ ನಿಧಿಯ ಸಂಶೋಧನೆ ಹಾಗೂ ಕ್ಲೂಗಳನ್ನ ಡಿಕೋಡ್ ಮಾಡುವಂತಹ ರೀತಿ ಮಾತ್ರ ಸೂಪರ್ ಆಗಿದೆ. ಇನ್ನು ಈ ಚಿತ್ರದ ಸ್ಕ್ರೀನ್ ಪ್ಲೇ ಹಾಗೂ ಆರ್ಟ್ ವರ್ಕ್ ಕೂಡ ನಿಮ್ಮನ್ನ ಸಖತ್ತಾಗಿ ಇಂಪ್ರೆಸ್ ಮಾಡುತ್ತೆ. ಈ ಸಿನಿಮಾ ಸಾಹಸ ಅನ್ನೋ ಒಂದು ಹೆಸರಿನೊಂದಿಗೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಲಭ್ಯವಿದೆ. ಮಿಸ್ ಮಾಡದೆ ನೋಡಿ. ಹೈಲಿ ರೆಕಮೆಂಡೆಡ್. ಹಾಸ್ಪಿಟಲ್ಗಳಲ್ಲಿ ಸರಣಿ ಕೊಲೆಗಳು ಆಗ್ತಾ ಇರುತ್ತೆ. ಈ ಸರಣಿ ಕೊಲೆಗಳನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪೊಲೀಸ್ ಆಫೀಸರ್ ಆಜ್ಲರ್ ಬರ್ತಾರೆ. ಆಜ್ಲರ್ ನಿಜವಾದ ಅಪರಾಧಿಗಳನ್ನ ಕಂಡು ಹಿಡಿತಾನ ಮತ್ತು ಇಲ್ಲಿ ನಡೀತಾ ಇರುವಂತಹ ಸರಣಿ ಕೊಲೆಗಳಿಗೂ ಹಾಗೂ ಮಿಸ್ ಆಗಿರುವಂತಹ ಅವನ ಹೆಂಡತಿ ಮಗಳಿಗೂ ಏನು ಸಂಬಂಧ ಅನ್ನೋದು ಈ ಚಿತ್ರದ ಇಂಟ್ರೆಸ್ಟಿಂಗ್ ಕತೆ. ಆಜ್ಲರ್ ಅನ್ನೋ ಹೆಸರಿನೊಂದಿಗೆ ಈ ಚಿತ್ರ ಕನ್ನಡ ಭಾಷೆಗೆ ಡಬ್ ಆಗಿ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ನೀವು ಖಂಡಿತ ಈ ಸಿನಿಮಾನ ಇಷ್ಟಪಡ್ತೀರಾ. 2022ರಲ್ಲಿ ತೆರೆಕಂಡಂತಹ ಕಮಲ್ ಹಾಸನ್, ಫಹದ್ ಫಾಸಿಲ್ ಹಾಗೂ ವಿಜಯ್ ಸೇತುಪತಿ ಅವರು ಅಭಿನಯಿಸಿರುವ ಚಿತ್ರ ವಿಕ್ರಮ್. One man's revolution is another man's terrorism. ಡ್ರಗ್ ಮಾಫಿಯಾ ಸುತ್ತೋ ಈ ಕಥೆನ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೀರಿಯಲ್ ಕಿಲ್ಲರ್ಸ್ ಗಳನ್ನ ಪತ್ತೆ ಹಚ್ಚೋಕೆ ಅಪಾಯಿಂಟ್ ಮಾಡಿರುವಂತಹ ಸ್ಪೆಷಲ್ ಏಜೆಂಟ್ ಗಳಿಗೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನಲ್ಲಿ ಸಿಗೋ ಕ್ಲೂಗಳು ಹೇಗೆ ಒಂದು ದೊಡ್ಡ ಡ್ರಗ್ ಮಾಫಿಯಾಗೆ ಕನೆಕ್ಟ್ ಆಗಿದೆ ಅನ್ನೋದು ಚಿತ್ರದ ಕತೆ. ಸಿನಿಮಾದ ಥ್ರಿಲ್ಲಿಂಗ್ ಕತೆ ಹಾಗೂ ಪ್ರೆಸೆಂಟೇಷನ್ ನ ಜೊತೆಗೆ ಇದರಲ್ಲಿರುವಂತಹ ಟ್ಯಾಲೆಂಟೆಡ್ ಆಕ್ಟರ್ಸ್ ಗಳು ಹಾಗೂ ಅನಿರುದ್ಧ್ ಅವರು ನೀಡಿರುವಂತಹ BGM ನಿಂದ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಕ್ರಮ್ ರೀಸೆಂಟ್ ಟೈಮ್ ನಲ್ಲಿ ನಾನು ಕಂಡಂತಹ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ. ಇನ್ನು ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ವಿಕ್ರಮ್ ಅನ್ನೋ ಹೆಸರಿನೊಂದಿಗೆ ಕನ್ನಡ ಭಾಷೆಯಲ್ಲಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ಸೊ ಇದಾಗಿತ್ತು ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಸಿಗುವಂತಹ ಕನ್ನಡ ಭಾಷೆಗೆ ಡಬ್ ಆಗಿರುವಂತಹ 5 ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳು. ಈ ವಿಡಿಯೋದ ಪಾರ್ಟ್ 2 ಬೇಕಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.